ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಸೋಮವಾರದಿಂದ ನಿನ್ನೆವರೆಗೂ ಒಂದು ಶುಕ್ರವಾರದವರೆಗೂ ತುಲಾರಾಶಿ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಅವ್ರು ಬರತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಸಂಕ್ಷಿಪ್ತವಾಗಿ ವಿಷಯ ತಿಳಿಸ್ಕೊಟ್ಟಿದ್ದೆ. ಆ ರೋಗ ಬಾಧೆ ಮತ್ತು ಸಮಸ್ಯೆಗಳಿಗೆ ಅದು ತಕ್ಕಂತೆ ಹಲವಾರು ಪರಿಹಾರಗಳನ್ನು ಮುದ್ರೆ ಮೂಲಕ, ಮಂತ್ರ, ತಂತ್ರ, ಯಂತ್ರಗಳ ಮತ್ತು ಫಲ, ಹೀಗೆ ಹಲವಾರು ವೆರೈಟೀಸ್ನಲ್ಲಿ ಸೊಲ್ಯೂಷನ್ಸ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ತುಲಾರಾಶಿಯವರಿಗೆ ರೋಗ ಬಾಧೆಯಿಂದ, ಕುಟುಂಬದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಆಗಬೇಕು ಅಂತಂದರೆ ಗೋ ಸೇವೆ, ಗುರು ಸೇವೆ ಮತ್ತು ಸಮಾಜ ಸೇವೆ ಮಾಡೋದ್ರಿಂದ ಹೇಗೆ ನಾವು ಈ ಕಷ್ಟಗಳಿಂದ ನಿವಾರಣೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ನಿನ್ನೆ ಮತ್ತು ಮೊನ್ನೆ ಸಂಚಿಕೆಯನ್ನು ಹೇಳ್ತಾ ಇದ್ದೆ, ತುಲಾರಾಶಿಗೆ ವಿಶೇಷವಾಗಿ ಒಂದು ಮುದ್ರೆ ಇದೆ ಅಂತ. ನೋಡಿ, ನಮ್ಮ ಹಸ್ತದಲ್ಲಿ ಹೆಬ್ಬೆಟ್ಟು, ಇದು ಶುಕ್ರಗ್ರಹ, ಅಂದರೆ ಇದು ಅಗ್ನಿತತ್ವ. ಈ ಹೆಬ್ಬೆಟ್ಟಿನ ಬುಡಭಾಗದಲ್ಲಿ ಶುಕ್ರ ವಾಸ ಮಾಡ್ತಾರೆ. ನಮ್ಮ ಇಡೀ ಶರೀರದ ಶಾಖವನ್ನು ಕಂಟ್ರೋಲ್ ಮಾಡೋ ಬೆರಳು ಅಂದರೆ ಈ ಒಂದೇ ಬೆರಳು. ಇದರಲ್ಲಿ ವೃಷಭ ಮತ್ತು ತುಲಾರಾಶಿ, ಮೇಲ್ಗಡೆ ಪರ್ವ, ಇದಕ್ಕೆ ವೃಷಭ ರಾಶಿ, ಇಲ್ಲಿ ತುಲಾರಾಶಿ ಬರುತ್ತೆ. ಇದನ್ನು ನಾವು ಹೇಗೆ ಮುದ್ರೆ ಧಾರಣೆ ಮಾಡಬೇಕು ಅಂದರೆ, ಉಳಿದೆಲ್ಲ 4 ಬೆರಳುಗಳನ್ನು ಮರ್ಚಿಬಿಟ್ಟು ಹೀಗೆ ಎರಡು ಹಸ್ತದಲ್ಲೂ ಈ ಮಧ್ಯಭಾಗದಲ್ಲಿ ಇದು ವೃಷಭ, ಇದು ತುಲಾ, ನಮ್ಮ ಹೆಬ್ಬೆಟ್ಟನ ಎರಡು ಮಧ್ಯದ ಪರ್ವಗಳನ್ನು ಟಚ್ ಮಾಡಬೇಕು. ಹೀಗೆ ಈ ರೀತಿ ಮಾಡೋದ್ರಿಂದ ತುಲಾರಾಶಿ ಮುದ್ರೆ ಆಯಿತು. ಇದಕ್ಕೊಂದು ಮಂತ್ರ ಹೇಳ್ಕೊಟ್ಟಿದ್ದೆ ನಾನು ಕಳೆದ 2-3 ಸಂಚಿಕೆಯಲ್ಲಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶ್ರೀ ಶುಕ್ರಾಯ ನಮಃ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶ್ರೀ ಶುಕ್ರಾಯ ನಮಃ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶ್ರೀ ಶುಕ್ರಾಯ ನಮಃ ಅನ್ನೋ ಒಂದು ಮಂತ್ರನ ನಾನು ಕಳೆದ 3 ಸಂಚಿಕೆಯಲ್ಲಿ ಹೇಳಿದ್ದೆ. ಇದನ್ನು ಜಪ ಮಾಡ್ತಾ ಇದ್ರೆ, ಈ ಮುದ್ರೆ ಧಾರಣೆ ಮಾಡಿ 30 ನಿಮಿಷ ತುಲಾರಾಶಿಯವರು ಪಶ್ಚಿಮ ದಿಕ್ಕು ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಕುಳಿತು ಈ ಮುದ್ರೆ ಧಾರಣೆ ಮಾಡಿ ಮಂತ್ರ ಹೇಳ್ತಾ ಇದ್ರೆ ನಮಗೆ ಬರತಕ್ಕಂಥ ಆಯಾ ಏಜು, ಆಯಾ ಸಮಯದಲ್ಲಿ, ಆಯಾ ಸಂದರ್ಭದಲ್ಲಿ ಬರತಕ್ಕಂಥ ಕಷ್ಟಗಳು ಮತ್ತು ರೋಗ ಬಾಧೆಗಳನ್ನು ಮುಕ್ತರಾಗ್ಬೋದು ಅಂತ ಹೇಳಿದೆ. ಇದ್ರ ಜೊತೆಗೆ ಇನ್ನೊಂದು ವಿಶೇಷವಾದಂಥ ಒಂದು ಸೇವೆ ಏನು ಮಾಡ್ಬೋದು ಅಂದರೆ, ಸೇವೆಯಲ್ಲಿ ಅಷ್ಟೊಂದು ಪವರ್ ಇದೆ. ಸ್ವಾರ್ಥದಲ್ಲಿ, ಸೆಲ್ಫಿಶ್ನಲ್ಲಿ, ಸ್ಯಾಡಿಶ್ನಲ್ಲಿ ಅಷ್ಟೇ ಕಷ್ಟ ಇದೆ. ಸ್ವಾರ್ಥಕ್ಕೋಸ್ಕರ ನಾವು ದುಡಿಯೋದು, ಸ್ವಾರ್ಥಕ್ಕೋಸ್ಕರ ನಾವು ಬದುಕ್ತಿದ್ರೆ ಮೈ ತುಂಬ ರೋಗ, ಮನೆ ತುಂಬ ಕಷ್ಟಗಳಿರ್ತದೆ. ಆದರೆ ಸೇವೆ ಅನ್ನೋ ಒಂದು ಇದರಲ್ಲಿ ಸೇವೆ ಮಾಡಿಕೊಟ್ಟಾಗ ನಮಗೆ ಆಯುಷ್ ವೃದ್ಧಿ ಆಗತ್ತೆ, ರೋಗ ಬಾಧೆಯಿಂದ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಆಗ್ಬೋದು ಅಂತ ನನ್ನ ಒಂದು ಸಂಶೋಧನೆಯ ಫಲ. ಗೋ ಸೇವೆ, ಹಸುವಿನ ಎಷ್ಟೇ ಸೇವೆಗಳನ್ನು ನಾವು ಮಾಡಿದ್ರೂ ಕೂಡ ನಮಗೆ ಬರತಕ್ಕಂಥ ಕಾರ್ಯಗಳು ನಿವಾರಣೆ ಆಗುತ್ತಂತೆ. ಗೋಮೂತ್ರ, ಗೋಮಯ ಅಂದರೆ ಸಗಣಿ, ಗೋವಿನ ಹಾಲು ಅಂದರೆ ಕ್ಷೀರ, ದಧಿ ಅಂದರೆ ಮೊಸರು ಮತ್ತು ತುಪ್ಪ, ಇವೆಲ್ಲನೂ ನಾವು ಕಾಲಕ್ಕೆ ಸರಿಯಾಗಿ ಉಪಯೋಗಿಸ್ತಾ ಇದ್ದಂಥ ಸಂದರ್ಭದಲ್ಲಿ ರೋಗಗಳೇ ಬರೋದಿಲ್ಲ. ಹಾಗಾದರೆ ಗೋವಿನ ಸೇವೆ ಮಾಡೋದ್ರಿಂದ ಈ ತುಲಾರಾಶಿಯವ್ರಿಗೆ ಏನೆಲ್ಲ ರೋಗಗಳ ನಿವಾರಣೆ ಆಗ್ತದೆ ಅಂದರೆ, ಯಾರಿಗೆ ಅರ್ನಿಯ, ಕರಳಲ್ಲಿ ಹುಣ್ಣಾಗಿದ್ರೆ, ಅಲ್ಸರ್ ಆಗಿದ್ರೆ, ಕಿಡ್ನಿ ಫೇಲ್ಯೂರ್ ಆಗಿದ್ರೆ, ಕಿಡ್ನಿ ಕಲ್ಲಿದ್ರೆ, ಈ ಕಿಬ್ಬೊಟ್ಟಿನಲ್ಲಿ ಏನಂತ ಸಮಸ್ಯೆಗಳಿದ್ದೋ ಅದಕ್ಕೆಲ್ಲ ಹಸುವಿನ ಕಂಪ್ಲೀಟಾಗಿ ಬೆನ್ನು ಮೇಲಿಂದ ಕೆಳಭಾಗದವರೆಗೂ ನಾವು ಅದನ್ನು ತೊಳೆದು ಶುಕ್ರವಾರ ದಿವಸ ಅದಕ್ಕೆ ಪೂಜೆ ಮಾಡಿ, ಅದಕ್ಕೆ ಅವರೆಕಾಯಿ ಸಿಪ್ಪೆ ಅಥವಾ ಒಂದಿಷ್ಟು ಗೋಧಿ ಇಟ್ಟು ಅದಕ್ಕೊಂದು ಪುಡಿ ಮಾಡಿದಂಥ ಬೆಲ್ಲ, ಅದಕ್ಕೆ ಒಂದಷ್ಟು ತುಪ್ಪನ ಮಿಕ್ಸ್ ಮಾಡಿಬಿಟ್ಟು ಅದೇ ನೈವೇದ್ಯ ಅಂತೇಳಿ ಗೋಪೂಜೆ ಮಾಡಿದ ತಕ್ಷಣ ಅದನ್ನು ಊಟ ಮಾಡಿಸ್ಬಿಟ್ರೆ, ನೈವೇದ್ಯ ಮಾಡಿಸ್ಬಿಟ್ರೆ, ನಾನು ಇಷ್ಟು ದಿವಸ ಏನು ಹೇಳಿದ್ನೋ ತುಲಾರಾಶಿಗೆ ಬರತಕ್ಕಂಥ ಎಲ್ಲ ರೋಗಗಳು ನಿವಾರಣೆ ಆಗತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಅದರಿಂದ ಗೋ ಸೇವೆ ಮಹಾ ಪವರ್ಫುಲ್. ಅದರಿಂದ ಹಸುವಿನ ಬೆನ್ನನ್ನು ಕಂಪ್ಲೀಟಾಗಿ ನೀರಾಕಿ ತೊಳೆದು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ನಿಮ್ಮ ಇಚ್ಛಾ ಪ್ರಕಾರವಾಗಿ ಪೂಜೆ ಮಾಡಿ, ಅದಕ್ಕೆ ಗೋಧಿ ಇಟ್ಟು ಮತ್ತು ಬೆಲ್ಲವನ್ನು ಪುಡಿ ಮಾಡಿ ಅದಕ್ಕೊಂದಷ್ಟು ತುಪ್ಪವನ್ನು ಮಿಕ್ಸ್ ಮಾಡಿಬಿಟ್ರೆ, ಅದನ್ನು ತಿನ್ನಿಸಿದ್ರೆ ಈ ಎಲ್ಲ ಕಾಯಿಲೆ ನಿವಾರಣೆ ಆಗತ್ತೆ ಅಂತ ನನ್ನ ಒಂದು ಅನಿಸಿಕೆ. ಗುರು ಸೇವೆ ಮಾಡೋದ್ರಿಂದ ಎಷ್ಟೋ ರೋಗಗಳು, ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗತ್ತೆ. ಗುರುವಿನ ವಸ್ತ್ರವನ್ನು, ನಿಮ್ಮ ಗುರುಗಳ ವಸ್ತ್ರವನ್ನು ಶ್ರದ್ಧಾಭಕ್ತಿಯಿಂದ ಒಗೆದು ಅದನ್ನು ಒಣಗಿಸಿ ಗುರುಗಳಿಗೆ ಅರ್ಪಣೆ ಮಾಡಿದ್ರೆ, ಅದನ್ನು ಅವ್ರು ಯೂಸ್ ಮಾಡಿರೋ ಬಟ್ಟೆಗಳನ್ನು ತೊಳೆಯೋದ್ರಿಂದ, ಯಾಕೆಂದರೆ ತುಲಾರಾಶಿಗೆ ವಸ್ತ್ರ ಮತ್ತು ಎಳ್ಳು ಬಹಳ ವಿಶೇಷವಾದಂಥದ್ದು. ಯಾರು ತುಲಾರಾಶಿ ಹುಟ್ಟಿದಾರೋ ಅವರಿಗೆ ಎಳ್ಳು ಮತ್ತು ವಸ್ತ್ರ, ಗುರುವಿಗೆ ಎಳ್ಳನ್ನು ಕೊಡೋದ್ರಿಂದ ಗುರುವಿನ ವಸ್ತ್ರಗಳನ್ನು
ನಾವು ತೊಳೆದು ಅವರಿಗೆ ಅರ್ಪಣೆ ಮಾಡೋದ್ರಿಂದ, ಅಂದರೆ ಗುರುವಿನ ವಸ್ತ್ರನ ಆ ಕಾಲಕ್ಕೆ ಬಟ್ಟೆ ಹೋಗೋದು ಅವರಿಗೆ ಸಮರ್ಪಣೆ ಮಾಡೋದ್ರಿಂದ ಈ ಎಲ್ಲ ರೋಗ ಬಾಧೆಗಳು ಮತ್ತು ನಮಗೆ ಬಂದಿರೋ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇದು ಗುರು ಸಂಹಿತೆಯಲ್ಲಿ ಬರ್ತದೆ. ಅದರಿಂದ ಗುರು ಸೇವೆ ಬಹಳ ವಿಶೇಷವಾದದ್ದು. ಈ ಒಂದು ಸೇವೆ ಜೊತೆಗೆ ಸಮಾಜ ಸೇವೆ ಮಾಡೋದ್ರಿಂದ ಏನೆಲ್ಲ ನಿವಾರಣೆ ಆಗುತ್ತೆ. ಸಮಾಜ ಸೇವೆಗೆ ಕಾಲಕ್ಕೆ ಆಯಾ ಅನುಕೂಲಕ್ಕೆ ತಕ್ಕಂತೆ ನಾವು ಯಾರಿಗೆ ಈ ನೇಕಾರು ಬಟ್ಟೆ ನೇಯುವಂಥವರು ಮತ್ತು ಆಭರಣಗಳನ್ನು ಮಾರುವಂಥವರು, ಬೀದಿನಲ್ಲಿ ತರಕಾರಿ ಮತ್ತು ಸೊಪ್ಪುಗಳನ್ನು ಯಾರು ಮಾರಾಟ ಮಾಡ್ತಾರೋ ಅಂಥವರಿಗೆ ಅವರೇ ಕಾಳು, ಅವರೇ ಬೇಳೆ ಇಲ್ಲ ಈ ಎಳ್ಳು ಅಥವಾ ವಸ್ತ್ರವನ್ನು ನೊಂದಂಥ ಜೀವಿಗಳಿಗೆ ಪ್ರತಿ ಶುಕ್ರವಾರ ಅಥವಾ ತಿಂಗಳಿಗೊಂದು ಶುಕ್ರವಾರ ದಿವಸ ನೀವು ದಾನ ಮಾಡೋದ್ರಿಂದ ಕಿಡ್ನಿಗೆ ಸಂಬಂಧಪಟ್ಟಂಥ ಕಾಯಿಲೆ, ಅಲ್ಸರ್ ಅಂದರೆ ಕರುಳುಗಳ ಮೇಲೆ ಏನೋ ಗಾಯಗಳಾಗಿದ್ದರೆ, ಹೊಟ್ಟೆಯಲ್ಲಿ ಏನಾದ್ರು ಗಾಯಗಳಾಗಿದ್ರೆ ಅದಕ್ಕೆ ಅಲ್ಸರ್ ಅಂತಾರೆ ಅದು, ಅಥವಾ ಮಲಬದ್ಧತೆ ರೋಗಗಳು, ಈ ಯಾವುದೇ ರೀತಿ ಕ್ಯಾನ್ಸರ್, ಹೊಟ್ಟೆಗೆ ಸಂಬಂಧಪಟ್ಟಂಥ ಕ್ಯಾನ್ಸರ್ ಏನೇ ಇದ್ರೂ ಕೂಡ ಈ ಸಮಾಜ ಸೇವೆಯಿಂದ ನಿವಾರಣೆ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದರಿಂದ ಸ್ವಾರ್ಥಕ್ಕಾಗಿ ನಾವೆಲ್ಲ ಸಂಪಾದಿಸ್ತೀವಿ, ಎಲ್ಲ ಸಂಪಾದಿಸಿ ಕೋಟಿಗಟ್ಟಲೆ ದುಡ್ಡು, ಮನೆ, ಮಠ, ಕಾರು, ಬಂಗ್ಲೆ, ಒಡವೆ, ವಸ್ತ್ರ ಎಲ್ಲ ಇರುತ್ತೆ. ಆದರೆ ಅದನ್ನು ಅನುಭವಿಸುವಷ್ಟು ಆಯಸ್ಸಿಲ್ಲ, ಅದು ಸುಖವಾಗಿ ತಗೊಳ್ಳೋಂಥ ಒಂದು ಒಳ್ಳೆಯ ಆರೋಗ್ಯ ಇಲ್ಲ. ಅದರಿಂದ ಆಸ್ತಿಗಿಂತ ಆರೋಗ್ಯ ಮುಖ್ಯ. ಅದರಿಂದ ಆರೋಗ್ಯವನ್ನು ಪಡಿಬೇಕು ಅಂದರೆ ಸಮಾಜ ಸೇವೆ ಮಾಡಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ. ಅದರಿಂದ ತುಲಾರಾಶಿ ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ ಮತ್ತು ಕನ್ಯಾ, ಅದ್ರ ಕೆಳಗಡೆ ತುಲಾರಾಶಿ. ಸಿಂಹ ಲಗ್ನ, ಕನ್ಯಾ ಲಗ್ನ, ತುಲಾ ಲಗ್ನದಲ್ಲಿ ಹುಟ್ಟಿದವರು ಮತ್ತು ಸಿಂಹರಾಶಿ, ಕನ್ಯಾ ರಾಶಿ, ತುಲಾರಾಶಿ, ಈ ಮೇಲ್ಭಾಗದ ಹೊಟ್ಟೆ, ಮಧ್ಯಭಾಗದ ಹೊಟ್ಟೆ ಮತ್ತು ಕೆಳಭಾಗದ ಹೊಟ್ಟೆ ಇದಿಷ್ಟಕ್ಕೂ ನಾವು ನಿರಂತರವಾಗಿ ಸಮಾಜ ಸೇವೆ, ಗುರು ಸೇವೆ ನಾವು ಮಾಡ್ತಾ ಇದ್ದರೆ ಸಕಾಲಕ್ಕೆ ಬರುವಂಥ ಆ ಒಂದು ಆಪತ್ತುಗಳನ್ನು ಮತ್ತು ರೋಗ ಬಾಧೆ ನಿವಾರಣೆ ಮಾಡ್ಬೋದು. ಹೇಗೆ ಸಮುದ್ರದಲ್ಲಿ ನಾವೇನಾದ್ರು ಒಂದು ಕಲ್ಲು ಅಥವಾ ಏನಾದ್ರು ಒಂದು ಬಟ್ಟೆ ಎಸ್ದುಬಿಟ್ರೆ ಆ ಸಮುದ್ರ ಅಲೆಗಳ ಮೂಲಕ ವಾಪಸ್ ತಂದು ದಡಕ್ಕೆ ಬೀಳುತ್ತೆ. ಹಾಗೆ ನಾವು ಮಾಡಿದಂಥ ಸೇವೆ, ಗೋ ಸೇವೆ, ನಾವು ಮಾಡಿದಂಥ ಗುರು ಸೇವೆ, ನಾವು ಮಾಡಿದಂಥ ಈ ಸಮಾಜ ಸೇವೆ ನಾವು ಕಷ್ಟದಲ್ಲಿದ್ದಾಗ ಸಮುದ್ರದ ಅಲೆಯಂತೆ ಬಂದು ನಮ್ಮನ್ನು ರಕ್ಷಣೆ ಮಾಡತ್ತಂತೆ. ಅದರಿಂದ ಸದಾ ದಾನವನ್ನು ಮಾಡು, ಸದಾ ಸೇವೆಯನ್ನು ಮಾಡು. ಸೇವೆಯಲ್ಲಿ ಅಷ್ಟು ಪವರ್ ಇದೆ. ಇದೇ ಭಗವಂತ 365 ದಿವಸ 24 ಗಂಟೆ ಪಶು ಪಕ್ಷಿಗಳು 84 ಜೀವರಾಶಿಗಳಿಗೆ ಊಟ, ವಸತಿಯಂತೆ, ನಿದ್ದೆ ಏನೇನು ಬೇಕು ಕಾಲಕ್ಕೆ ಕೊಡ್ತಾ ಇದ್ದಾನೆ. ಕಾಲ್ ಸೆಂಟರ್ ಥರ ವರ್ಕ್ ಮಾಡ್ತಿದ್ದಾನೆ ಈ ಭಗವಂತ. ಆ ಒಂದು ದಿಸೆಯಲ್ಲಿ ನಾವು ಕೂಡ ಬದುಕಿರೋಷ್ಟು ಕಾಲ ಈ ಗೋ ಸೇವೆ, ಗುರು ಸೇವೆ, ಸಮಾಜ ಸೇವೆ ಮಾಡಿದ್ರೆ ಆಯಾ ಏಜಿಗೆ, ಆಯಾ ಸಂದರ್ಭಕ್ಕೆ ಬರತಕ್ಕಂಥ ಕಷ್ಟಗಳು, ರೋಗಗಳನ್ನು ನಿವಾರಣೆ ಮಾಡ್ಕೋಬೋದು. ಯಾರಿಗೆ ಈ ಗೋ ಸೇವೆ, ಗುರು ಸೇವೆ, ಸಮಾಜ ಸೇವೆ ಮಾಡೋಕ್ಕಾಗಿಲ್ವೋ ನಾನು ತೋರಿಸಿದಂಥ ಈ ಮುದ್ರೆಯನ್ನು ಧಾರಣೆ ಮಾಡಿ ನಾನು ಹೇಳಿದಂಥ ಒಂದು ಶುಕ್ರ ಗ್ರಹದ ಬೀಜ ಮಂತ್ರವನ್ನು ಜಪ ಮಾಡಿದ್ದೆ ಆದರೆ ಅವ್ರಿಗೆ ಸಕಾಲಕ್ಕೆ ಫಲಪ್ರಾಪ್ತಿ ಆಗ್ತದೆ. ಇನ್ನೊಂದು ಸಲ ಹೇಳ್ತೀನಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶ್ರೀ ಶುಕ್ರಾಯ ನಮಃ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶ್ರೀ ಶುಕ್ರಾಯ ನಮಃ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶ್ರೀ ಶುಕ್ರಾಯ ನಮಃ ಅನ್ನೋ ಮಂತ್ರವನ್ನು ದಿನನಿತ್ಯ ಜಪ ಮಾಡ್ತಾ ಇದ್ದರೆ ಈ ಎಲ್ಲ ರೋಗಗಳನ್ನು ನಿವಾರಣೆ ಮಾಡ್ಕೋಬೋದು, ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಆಗ್ಬೋದು. ಈ ಗೋ ಸೇವೆ ಅಂದಾಗ ನಮಗೆ ಹಸುಗಳೇ ಸಿಗೋದಿಲ್ಲ ಅಂದಾಗ ಯಾವುದಾದ್ರು ಗೋಶಾಲೆಗೆ ಹೋಗಿ, ಇಲ್ಲ ನಿಮ್ಮ ಮನೆ ಮುಂದೆ ಬರುವಂಥ ಗೋಗಳಿಗೆ ಕರೆದು ಅದನ್ನು ಆವಾಹನೆ ಮಾಡಿ ಆ ಬೆನ್ನನ್ನು ತೊಳೆದು ಯಥಾಶಕ್ತಿ ಪೂಜೆ ಮಾಡಿ, ನಾ ಇಲ್ಲಂಥ ಗೋಧಿ, ಸೂರ್ಯಗ್ರಹ, ತುಪ್ಪ, ಶುಕ್ರ, ಮಂಗಳ, ಬೆಲ್ಲ ಇದಿಷ್ಟು ಮಿಕ್ಸ್ ಮಾಡಿ ತಿನ್ನಿಸ್ಬಿಟ್ರೆ ನಮಗೆ ಹೊಟ್ಟೆಯಿಂದ ಉತ್ಪತ್ತಿ ಆಗುವಂಥ ಎಲ್ಲ ಸಮಸ್ಯೆಗಳು, ಕಾಯಿಲೆಗಳು ಕೂಡ ನಿವಾರಣೆ ಆಗುತ್ತೆ. ಈ ರೀತಿ ನಮ್ಮ ಒಂದು ಈ ಪರಿಹಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಅದರಲ್ಲೂ ಮಾರ್ಕಂಡೇಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗೋ ಸೇವೆಗೆ ಬಹಳಷ್ಟು ಒತ್ತು ಕೊಟ್ಟು ಸೇವೆ ಮಾಡೋದ್ರ ಬಗ್ಗೆ ಹೇಗೆ ಏನಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ಈ ಸಣ್ಣ ವಿರಾಮದ ನಂತರ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೇಕ್ಷಕ ವರ್ಗದವರು ಕೆಲವಷ್ಟು ಜನ ಪತ್ರಗಳನ್ನು ಬರೆದಿದ್ದಾರೆ. ಇವತ್ತು ನಾನು ಆ ಪತ್ರಗಳಿಗೆ ನನ್ನ ಯಥಾಶಕ್ತಿ ಉತ್ತರನ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಯತಿರಾಜ್ ಅಂತ ಹೇಳಿ ಶಿವಮೊಗ್ಗದಿಂದ ಒಂದು ಪತ್ರ ಬರೆದಿದ್ದಾರೆ. ಜನಶ್ರೀ ನ್ಯೂಸ್ ಚಾನಲಲ್ಲಿ ಬರ್ತಿರೋ ಎಲ್ಲ ನಿಮ್ಮ ಪ್ರೋಗ್ರಾಮ್ ಚೆನ್ನಾಗಿ ಮೂಡಿ ಬರ್ತಿದೆ. ಸರಳ ಉಪಾಯ ಮುದ್ರೆಗಳಿಂದ ಹೇಗೆ ಕಾಯಿಲೆ,
ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತಿದ್ದೀರಿ. ನಿಮಗೆ ನಮ್ಮ ದೀರ್ಘದಂಡ ನಮಸ್ಕಾರಗಳು. ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಿಮ್ಮಂಥವ್ರ ಸಲಹೆಗಳು ನಮ್ಮೆಲ್ಲರಿಗೂ ಬೇಕು. ಭಾಳ ಸಂತೋಷ, ತುಂಬ ಥ್ಯಾಂಕ್ಸ್ ಇರ್ತಾರೆ ಬರೆದಿದ್ದಕ್ಕೆ. ಆದರೆ ಅವ್ರ ಸಮಸ್ಯೆ ಏನಪ್ಪ ಅಂದರೆ, ಅವ್ರು ನನ್ನ ಊರು ಎಲ್ಲ ಹೇಳಬೇಡಿ ಅಂತ ಹೇಳಿದ್ದಾರೆ, ಆದರೂ ಕೂಡ ಒಂದು ಸಮಸ್ಯೆ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಮನೆಯವರದು ತುಂಬ ಕಿರಿಕಿರಿ, ನಮ್ಮ ಪಕ್ಕದ ಮನೆಯವರು ತುಂಬ ಕಿರಿಕಿರಿ ಕೊಡ್ತಾರೆ, ಕಾಟ ಕೊಡ್ತಾ ಇದ್ದಾರೆ. ನಮ್ಮ RCCಗೆ ಅಟ್ಯಾಚ್ ಮಾಡಿದ್ದಾರೆ, ಅದು ಕೋರ್ಟ್ನಲ್ಲಿ ಕೇಸ್ ಇದೆ. ಯಾಕೆ ಕಸ ನಮ್ಮ ಮನೆ ಕಡೆ ಹಾಕ್ತೀರಾ ಅಂತೇಳಿ ಪದೇ ಪದೇ ಕಸ ಹಾಕ್ದಾಗೆಲ್ಲ ಗಲಾಟೆ ಮಾಡ್ತಾರೆ. ಮತ್ತು ಅವ್ರ ಮಕ್ಕಳು ಕೂಡ ನಮ್ಮ ಮೇಲೆ ತುಂಬ ಕೆಟ್ಟ ಮಾತಾಡ್ತಾರೆ, ಬೈತಾರೆ. ಹೀಗೆ ಹಿಂಸೆ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸುಳ್ಳು ಹೇಳಿ ಅಂತೇಳಿ. ಅವರು ಈ ಒಂದು ಅಕ್ಕಪಕ್ಕದ ಮನೆ ವಿಚಾರದ ಬಗ್ಗೆ ಪತ್ರ ಬರೆದಿದ್ದಾರೆ. ಈ ಅಕ್ಕಪಕ್ಕದ ಮನೆಗಳಿದ್ದಾಗ ಇದೆಲ್ಲ ಸಹಜ, ಈ ಸಮಸ್ಯೆಗಳು ಕಾಮನ್ ಆಗಿರುತ್ತೆ. ಆದರೆ ಈ ಪತ್ರ ಪ್ರಕಾರ ನಿಮ್ದೇನು ತಪ್ಪಿಲ್ಲ ಅನ್ಸುತ್ತೆ. ಪಕ್ಕದ ಮನೆಯವ್ರಿಗೆ ಕೇವಲ ಯಾವುದೋ ಒಂದು ಉದ್ದೇಶದಿಂದ, ದ್ವೇಷದಿಂದ ನಿಮ್ಗೆ ರೀತಿ ಕಾಟ ಕೊಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಇದಕ್ಕೆಲ್ಲ ತೊಂದರೆ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ, ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ನೋಡಿ, ನಾನು ಹೇಳುವಂಥ ಮಂತ್ರನ ದಿನನಿತ್ಯ ಸಂಜೆ ಮತ್ತು ಬೆಳಗ್ಗೆ ಹೊತ್ತು 108 ಸಲ ಜಪ ಮಾಡಿ, ಹುಣ್ಣಿಮೆ ಅಮಾವಾಸ್ಯೆ ದಿವಸ ಈ ಮಂತ್ರ ನಾನು ಏನು ಹೇಳ್ತೀನೋ ಅದನ್ನು ಜಪ ಮಾಡಿದ್ರೆ ನೆರೆ ಹೊರೆಯವರು ಅಥವಾ ನಿಮ್ಮ ಮನೆಯೊಳಗೆ ಅಥವಾ ನಿಮ್ಮ ಬಂಧು ಮಿತ್ರರು ಯಾರೇ ನಿಮಗೆ ದ್ವೇಷದಿಂದ ಅಥವಾ ಹೊಟ್ಟೆ ಕೆಚ್ಚಿದ ತೊಂದರೆ ಕೊಡ್ತಿದ್ರೆ, ಕಾಟ ಕೊಡ್ತಿದ್ರೆ ನಿವಾರಣೆ ಆಗುತ್ತೆ. ಆ ಮಂತ್ರ ಏನಿದೆ ಅಂದರೆ, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್ ಅನ್ನೋ ಮಂತ್ರನ ದಿನ 108 ಸಲ ಮಾಡಿ, ಅದು ಹುಣ್ಣಿಮೆ ಅಮಾವಾಸ್ಯೆ ದಿವಸ ನೀವು ಜಪ ಮಾಡಿದ್ರೆ ನಿಮ್ಮ ಮನಸ್ಸೇ ನಿಮ್ಗೆ ಶತ್ರು ಆಗಿ ನಿಮಗೆ ಪನಿಷ್ಮೆಂಟ್ ಆಗುತ್ತೆ. ಹಾಗೆ ನಿಜವಾಗ್ಲೂ ನಿಮ್ಗೆ ತೊಂದರೆ ಕೊಡ್ತಿದ್ರೆ ಯಾರಾದರೂ ಈ ಕಾಳಿ ಮಂತ್ರ ಜಪದಿಂದ ನೀವು ಅದನ್ನು ಪರಿಹಾರ ಮಾಡ್ಕೋಬೋದು. ಕೋರ್ಟ್ಗೆಲ್ಲ ಹೋಗಿದ್ದೀರಾ, ಬಹುಶಃ ಈ ಜಪ ಮಾಡೋದ್ರಿಂದ ಅವ್ರಿಗೂ ಒಳ್ಳೆ ಜ್ಞಾನೋದಯ ಆಗಿ ಒಳ್ಳೆ ಮತಿ ಕೊಟ್ಟು ನಿಮಗೂ ಕೂಡ ಒಳ್ಳೆಯದಾಗುವಂಥ ಚಾನ್ಸಸ್ ಇದೆ. ಆದ್ದರಿಂದ ಇದ್ರ ಬಗ್ಗೆ ತೊಂದರೆ ಇಲ್ಲ ಮತ್ತು ಹೆಚ್ಚಿಗೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಹಾಗೆ ಮತ್ತೊಬ್ಬರು TC ವಿಜಯಕುಮಾರ್ ಅಂತ ಹರನಹಳ್ಳಿ, ಪಾಂಡುಪುರ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಅವರೊಂದು ವಿಶೇಷವಾಗಿ ಪತ್ರ ಬರೆದಿದ್ದಾರೆ. ಅವರೇನು ಕೇಳ್ಕೊಂಡಿದ್ದಾರೆ, ನನಗೆ ಮೂತ್ರಪಿಂಡಲ ಕಾಯಿಲೆ ಇದೆ, 2 ಮಂಡಿಗಳು ಸವಿದಿರುತ್ತೆ, ಬೆನ್ನು ನೋವಿದೆ, ಗ್ಯಾಸ್ಟ್ರಿಕ್ ಮತ್ತು ಕರುಳಲ್ಲಿ ಹುಣ್ಣು ಆಗಿದೆ, ಅಂದರೆ ಅಲ್ಸರ್ ಇದೆ ಅಂತ ಬರೆದಿದ್ದಾರೆ. ಪೈಲ್ಸ್ ಸಹ ಇದೆ, ಉಸಿರಾಟದ ತೊಂದರೆ ಇದೆ ಅಂತ ಹೇಳಿದ್ದಾರೆ. ಉಸಿರಾಟದ ತೊಂದರೆಯನ್ನು ಶಂಖಮುದ್ರೆಯಿಂದ ನಿವಾರಣೆ ಮಾಡ್ಬೋದು. ನೋಡಿ, ಇದು ನಮ್ಮ ಎಡಗೈ ಹೆಬ್ಬೆಟ್ಟನ್ನು ಈ ರಾಹು ಮತ್ತು ಕೇತು ಮಂಗಳ ಗ್ರಹ ಮಧ್ಯದಲ್ಲಿ ಇಟ್ಟಿ ರೀತಿ ಈ ಹೆಬ್ಬೆಟ್ಟನ್ನು ಈ ನಮ್ಮ ಮಧ್ಯದ ಬೆರಳಿಗೆ ಶನಿ ಗ್ರಹಕ್ಕೆ ಹಿಂಗೆ ಜೋಡಿಸ್ಬಿಟ್ರೆ ಇದು ಶಂಖಮುದ್ರೆ ಆಗುತ್ತೆ. ಈ ಶಂಖಮುದ್ರೆಯನ್ನು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 30 ನಿಮಿಷ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಉಸಿರಾಟನೇ ಗಮನಿಸ್ತಾ ಇದ್ರೆ ಈ ಉಸಿರಾಟದ ತೊಂದರೆ ನಿವಾರಣೆ ಆಗುತ್ತೆ. ಶಂಖ ಮುದ್ರೆ ಅಂತ. ಮತ್ತೆ ಪೈಲ್ಸ್ ಕೂಡ ಇದೆ ಅಂತ ಹೇಳಿದ್ರಿ. ಈ ಮುಟ್ಟದ ಮುನಿ ಸೊಪ್ಪು ಅಂತ ಒಂದು ಸೊಪ್ಪು ಸಿಗುತ್ತೆ. ಆ ಸೊಪ್ಪನ್ನು ಚೆನ್ನಾಗಿ ಕಿತ್ಕೊಂಡ್ಬಂದ್ಬಿಟ್ಟು ಕುಟ್ಬಿಟ್ಟು ಒಂದು ಬಿಲ್ಲೆ ಟೇಪ್, ಗೋಲಿ ಟೇಪ್ ಮಾಡಿಬಿಟ್ಟು ಅದನ್ನು ಒಂದು ವಿಳ್ಳೆದೆಲೆ ಅಥವಾ ಒಂದು ಬಾಳೆ ಎಲೆ ಮೇಲೆ ಅದನ್ನು ಇಟ್ಬಿಟ್ಟು ಆ ಗುದದ್ವಾರಕ್ಕೆ ಇಟ್ಕೊಂಡ್ಬಿಟ್ಟು ಅಂಡರ್ವೇರ್ ಹಾಕೊಂಡ್ಬಿಟ್ರೆ 1 ವಾರ ಬಿಡದೆ ಮಾಡಿದ್ರೆ, ಅಂಡರ್ವೇರ್ ಹಾಕೊಂಡ್ಬಿಟ್ಟು ಮಲ್ಕೊಂಡ್ಬಿಡೋದು, ನಾಳೆ ಬೆಳಗ್ಗೆ ತೆಗೆದಾಕೋದು, 1 ವಾರ ಈ ರೀತಿ ಮಾಡಿದ್ರೆ ಆ ಮೊಳೆ ಹೆಮರಾಯ್ಡ್ಸ್ ಈಚೆ ಬಂದುಬಿಡುತ್ತೆ. ಅದು ಒಂದು ಪರಿಹಾರ ನಿಮ್ಗೆ ಹೇಳಿದ್ದೀನಿ. ಗ್ಯಾಸ್ಟ್ರಿಟಿಕ್ ಮತ್ತು ಕರಳಲ್ಲಿ ಹುಣ್ಣುಗಳಿವೆ ಅಂತ ಹೇಳಿದ್ರಿ. ಅಲ್ಸರ್, ಈಗ ನಾನು ತುಲಾರಾಶಿಗೆ ಅದೇ ಹೇಳಿದ್ದೀನಿ. ಬಹುಶಃ ನೀವು ತುಲಾರಾಶಿ ಬಗ್ಗೆ ಸೋಮವಾರದಿಂದ ಇದುವರೆಗೂ ನೋಡಿದರೆ ನಾನು ಹೇಳಿರೋ ಪರಿಹಾರಗಳನ್ನು ನೀವು ಮಾಡ್ಕೊಂಡು ಬಂದರೆ ಖಂಡಿತ ಅಲ್ಸರ್ ಮತ್ತು ಗ್ಯಾಸ್ಟ್ರಿಟಿಕ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ತಾಮ್ರದ ಪಾತ್ರೆ ದಿನನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡೀರಿ, ಗ್ಯಾಸ್ಟ್ರಿಟಿಕ್ ಕಮ್ಮಿ ಆಗುತ್ತೆ, ಅಲ್ಸರ್ ಕೂಡ ನಿವಾರಣೆ ಆಗುತ್ತೆ. ಇದ್ರ ಜೊತೆಗೆ ಬೆನ್ನು ನೋವಿದೆ ಮತ್ತು 2 ಮಂಡಿಗಳು ಸವಿದಿರುತ್ತದೆ. ಇದು ಬೋನಲ್ಲಿ ಕ್ಯಾಲ್ಸಿಯಂ ಕೊರತೆ ಇರೋದ್ರಿಂದ, ಬೋನಿಗೆ ಅಧಿಪತಿ ಶನಿ ಗ್ರಹ, ಅದರಿಂದ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡಿ, ಮತ್ತು ನಿಮ್ಮ ಕ್ಯಾಲ್ಸಿಯಂ ಕ್ವಾಂಟಿಟಿ ಎಷ್ಟಿದೆ ಅಂತ ಟೆಸ್ಟ್ ಮಾಡಿಸಿಲ್ಲ, ನೀವು ರಿಪೋರ್ಟ್ ಕೊಟ್ಟಿದ್ದೀರಾ. ಇಲ್ಲಿ ನೀವು ಯೂರಿಕ್ ಆ್ಯಸಿಡ್ ಸರಿಯಾಗಿ ಅದು ರಿಸಲ್ಟ್ ಸಿಕ್ಕಿಲ್ಲ. ನಿಮ್ಮ ಬಾಡಿನಲ್ಲಿ ಆ ವೇಸ್ಟ್ ಪ್ರಾಡಕ್ಟ್ ಯೂರಿಕ್ ಆ್ಯಸಿಡ್ ಎಷ್ಟಿದೆ ಅಂತ ಚೆಕ್ ಮಾಡಿಸಿ. ಆ ಯೂರಿಕ್ ಆ್ಯಸಿಡ್ ನಾರ್ಮಲ್ ಇದ್ದರೆ ನಿಮಗೆ ಮಂಡಿ ನೋವು ಬರೋದಿಲ್ಲ ಮತ್ತು ಬೆನ್ನು ನೋವು ಬರೋದಿಲ್ಲ. ಬೆನ್ನು ನೋವು, ಮಂಡಿ ನೋವು ಇದ್ರೆ ರಾಹು ಶಾಂತಿ ಮಾಡಿ, ಒಂದು ನಿಂಬೆಹಣ್ಣು ತಗೊಳ್ಳಿ, ಆ ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ರಸ ಹಿಂಡ್ಕೊಳ್ಳಿ, ಆ ರಸನ ಮಂಡಿಗೆ ಹಾಕಿ ಚೆನ್ನಾಗಿ ಉಜ್ಜಿ ಯಾಕೆಲ್ಲಾದ್ರು ಬೆನ್ನಿಗೆ ಹಚ್ಚಿಸ್ಕೊಂಡು ಮಸಾಜ್ ಮಾಡಿಸ್ಕೊಳ್ಳಿ ಹಗುರವಾಗಿ. ಆಮೇಲೆ ಸೂರ್ಯನ ಬಿಸಿಲಲ್ಲಿ ಕೂತ್ಕೊಳ್ಳಿ ಒಂದು ಅರ್ಧ ಗಂಟೆ. ಸೂರ್ಯನ ಬಿಸಿಲಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಈ ಹುಣಸೆ ಹಣ್ಣಿನ ನಿಂಬೆಹಣ್ಣು ರಸನ ಎಲ್ಲಿ ಹಚ್ಚಿದಿರೋ ಅದು ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಿ ಸೂರ್ಯನ ಬೆಳಕಲ್ಲಿ ಚೆನ್ನಾಗಿ ನೆನೆಸಿ ಒಂದು 21 ದಿವಸ ಮಾಡಿ. ಕ್ಯಾಲ್ಸಿಯಂ ಕೊರತೆ ಕೂಡ ಕಮ್ಮಿ ಆಗುತ್ತೆ. ಅಂದರೆ ಕ್ಯಾಲ್ಸಿಯಂ ಕೊರತೆ ಏನಾರಿದ್ರೆ ಅದು ನಿವಾರಣೆ ಆಗುತ್ತೆ, ಬೋನಿಗೆ ಶಕ್ತಿ ಬರುತ್ತೆ, ಬೆನ್ಮೂಳೆ ಕೂಡ ನೋವು ನಿವಾರಣೆ ಆಗುತ್ತೆ.
ಮೂತ್ರಪಿಂಡದ ಕಾಯಿಲೆ ಇದೆ ಅಂತ, ಮೂತ್ರಪಿಂಡದ ಕಾಯಿಲೆ ಇದೆ ಅಂತ ಬರೆದಿದ್ರೆ ಏನಿದೆ ಅಂತ ಬರೆದಿಲ್ಲ. ಅದರಿಂದ ನೀವು ಅದು ಯಾವ ರೀತಿ ನಂಗೆ ಅರ್ಥ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಮೂತ್ರಪಿಂಡದ ಕಾಯಿಲೆ ಏನು, ಕಲ್ಲಿದೆಯಾ ಅಥವಾ ಡಯಾಲಿಸಿಸ್ ಮಾಡ್ಕೊಳ್ತಾ ಇದ್ದೀರಾ ಏನು ಅಂತ ಗೊತ್ತಾಗ್ತಿಲ್ಲ. ಆದರೂ ಕೂಡ ನೋಡಿ, ನಮ್ಮ ಹೆಡ್ಬೆಟ್ ಬಲಗೈನೇ ಎಡಗೈಲಿರೋ ಹೆಬ್ಬೆಟ್ಟನ್ನು ಒಂದಕ್ಕೊಂದು ಟಚ್ ಮಾಡಿ ಈ ರೀತಿ ಮಸಾಜ್ ಮಾಡ್ತಾರೆ. ಈ ರೀತಿ ಮಾಡ್ತಾ ಇದ್ರೆ ಕಿಡ್ನಿಗೆ ಏನೇ ಸಮಸ್ಯೆಗಳಿದ್ರು ನಿವಾರಣೆ ಆಗುತ್ತೆ. ಈ ರೀತಿ ಸ್ಕಿನ್ ಟು ಸ್ಕಿನ್ ಟಚ್ ಆಗಬೇಕು, ಉಗುರು ಟಚ್ ಆಗಬಾರದು. ನಮ್ಮ ಹೆಬ್ಬೆಟ್ಟಿನ ಚರ್ಮ, ಈ ಚರ್ಮ ಎರಡೂ ಈ ರೀತಿ ಚೆನ್ನಾಗಿ ಈ ರೀತಿ ಮಸಾಜ್ ಮಾಡ್ತಾ ಇರಬೇಕು, ಒಂದು ಅರ್ಧ ಗಂಟೆ ಡೈಲಿ. ಜೊತೆಗೆ ರಾಮ್ಫಲ ಅಂತ ಒಂದು ಹಣ್ಣು ಸಿಗುತ್ತೆ. ಆ ರಾಮ್ಫಲನ ವಾರಕ್ಕೊಂದ್ಸಲ, ನೀವು ಹುಟ್ಟಿದ ದಿವಸ, ನೀವು ಬುಧವಾರ ಹುಟ್ಟಿದ್ರೆ ಬುಧವಾರ ತಿನ್ನಿ, ಗುರುವಾರ ಹುಟ್ಟಿದ್ರೆ ಗುರುವಾರ ತಿನ್ನಿ, ಶುಕ್ರವಾರ ಹುಟ್ಟಿದ್ರೆ ಶುಕ್ರವಾರ ದಿವಸ ತಿನ್ನಿ. ಹಾಗೆ ವಾರಕ್ಕೆ ಒಂದೇ ಒಂದು ಹಣ್ಣನ್ನು ರಾಮ್ಫಲನ ತಿನ್ನಬೇಕು. ಹಾಗೆ ಕಿಡ್ನಿಗೆ ಸಂಬಂಧಪಟ್ಟಂತೆ ಏನೇ ದೋಷಗಳಿದ್ರು ನಿವಾರಣೆ ಆಗುತ್ತೆ. ಹಾಗಾದರೆ ಮತ್ತಷ್ಟು ಮಾಹಿತಿ ಮತ್ತೆ ಭೇಟಿಯಾಗೋಣ. ಈಗ ಸ್ವಲ್ಪ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೇಕ್ಷಕರು ಕೆಲವು ಪತ್ರಗಳನ್ನು ಬರೆದಿದ್ದಾರೆ. ಯಥಾಶಕ್ತಿ ನನ್ನ ಒಂದು ಪ್ರಯತ್ನದಲ್ಲಿ ಉತ್ತರ ಕೊಟ್ಟಿದ್ದೀನಿ. ಅಥವಾ ಇನ್ನೂ ಹೆಚ್ಚಿಗೆ ಏನಾದ್ರು ಸಮಸ್ಯೆಗಳಿದ್ರೆ ತಾವು ಪತ್ರದ ಮುಖೇನ ಬರೆದ್ರೆ ನಾನು ಕೈಲಾದ ಪ್ರಯತ್ನದಿಂದ ಉತ್ತರ ಕೊಡೋಕೆ ರೆಡಿ ಮಾಡ್ತೀನಿ. ಹೀಗೆ ಯಾರು ಈ ಜೀವನದಲ್ಲಿ ಗೋ ಸೇವೆ, ಗುರು ಸೇವೆ ಮತ್ತು ಸಮಾಜ ಸೇವೆಯನ್ನು ನಿರಂತರವಾಗಿ ತಮ್ಮ ಜೀವನ ಶೈಲಿಯಲ್ಲಿ ಏನಾದ್ರು ಅಳವಡಿಸ್ಕೊಂಡಿದ್ದೇ ಆದರೆ ನಾವು ಯಾವ ಡಾಕ್ಟರ್ ಹತ್ರನೂ ಹೋಗಬೇಕಾಗಿಲ್ಲ, ಯಾವ ಜ್ಯೋತಿಷ ಹತ್ರ ಹೋಗಬೇಕಾಗಿಲ್ಲ, ಯಾವ ವಾಸ್ತು ಕನ್ಸಲ್ಟ್ ಹತ್ರನೂ ಹೋಗಬೇಕಾಗಿಲ್ಲ. ಏಕೆಂದರೆ ಒಂದೊಂದು ಸೇವೆ ನಾವು ಮಾಡ್ತಿದ್ದಾಗ ನಮ್ಮ ಪೂರ್ವಜನ್ಮ ಕರ್ಮ ಕಳೀತಾ ಹೋಗುತ್ತೆ. ಯಾವಾಗ ಪೂರ್ವಜನ್ಮ ಕಳೀತಾ ಹೋಯ್ತು, ಈ ಜನ್ಮದಲ್ಲಿ ನಮ್ಗೆ ಹೊಸ ಗೇಟ್ ಓಪನ್ ಆಗುತ್ತೆ. ನಾವೇನು ಮಾಡಬೇಕು ಅಂತಿದ್ದೀವೋ, ಏನು ಪಡ್ಕೋಬೇಕು ಅಂತಿದ್ದೀವೋ, ಏನು ಕೊಡಬೇಕು ಅಂತಿದ್ದೀವೋ ಅದು ನಮ್ಗೆ ಆಯಾ ಕಾಲಕ್ಕೆ ಪ್ರಾಪ್ತಿ ಆಗ್ತಿರ್ತದೆ. ಆದ್ದರಿಂದ ಗೋ ಸೇವೆ, ಗುರು ಸೇವೆ, ಸಮಾಜ ಸೇವೆ, ಜಗತ್ತಿನಲ್ಲಿ ಮೂರನ್ನು ಯಾರು ಅಳವಡಿಸ್ಕೊಳ್ತಾರೋ ಅವ್ರು ಇವನ್ ಯಾವ ದೇವ್ರಿಗೂ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ಯಾವ ಯಾತ್ರೆ ಮಾಡೋ ಅವಶ್ಯಕತೆ ಇಲ್ಲ, ಯಾವ ಜ್ಯೋತಿಷತ್ರ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಗೋವಿನ ಸೇವೆಯಲ್ಲಿ ನಮ್ಗೆ ಶರೀರದ ಎಲ್ಲ ಕಾಯಿಲೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ. ಆ ಸೇವೆ, ಆ ಸರ್ವಿಸ್. ಮತ್ತು ಗೋಮೂತ್ರ, ಮತ್ತು ಸಗಣಿ, ಆ ಹಾಲು, ಮೊಸರು, ತುಪ್ಪ ನಮ್ಮ ಶರೀರಕ್ಕೆ ಒಳ್ಳೆ ಕಾಯಿಲೆಗಳನ್ನೆಲ್ಲ ನಿವಾರಣೆ ಮಾಡಿ ಆರೋಗ್ಯ ಕೊಡುವಂಥ ಶಕ್ತಿ ಇದೆ. ಹಾಗೆ ನಮಗೆ ಯಾವ ವಿದ್ಯೆ ನಮಗೆ ಗೊತ್ತಿಲ್ವೋ ಅದು ಗೊತ್ತು ಮಾಡ್ಕೊಳ್ಳೋಂಥವನಿಗೆ ಗುರು ಅಂತಾರೆ. ನಮ್ಗೆ ಏನು ಗೊತ್ತಿಲ್ವೋ ಅದನ್ನು ಗೊತ್ತು ಮಾಡ್ಕೊಳ್ಳೋಂಥವನಿಗೆ ಗುರು ಅಂತ ಕರೀತಾರೆ. ಗುರುವಿನ ಸೇವೆಯಿಂದ ತಂದೆ ತಾಯಿಗಳು ಏನು ಮಾಡ್ತಾರೆ, ನಮಗೆ ಜನ್ಮ ಕೊಡ್ತಾರೆ. ಅಕಸ್ಮಾತ್ ನಾವು ನಡೆಯುವಾಗ ಕೈ ಹಿಡ್ಕೊಂಡು ನಡೆಸ್ತಾರೆ. ಅಷ್ಟೇ ಗೊತ್ತಿರೋ ತಂದೆ ತಾಯಿಗಳಿಗೆ. ಯಾಕೆಂದರೆ ಅವ್ರ ಜೀವನನೂ ಸರಿ ಇರೋದಿಲ್ವಲ್ಲ, ಅವರು ಕೂಡ ಕರ್ಮದಲ್ಲೇ ಹುಟ್ಟಿರೋರು. ಆದರೆ ನಿಜವಾದ ಗುರು ನಿಮಗೆ ತಂದೆ ತಾಯಿ ನಡೆಸೋದು ಕಲಿಸಿದ್ರೆ ಗುರು ಬದುಕೋ ರೀತಿ ಕಲಿಸ್ತಾನೆ. ಅದಕ್ಕೋಸ್ಕರವಾಗಿ ಗುರು ಸಂಹಿತೆ ಅನ್ನೋ ಗ್ರಂಥದಲ್ಲಿ ದತ್ತಾತ್ರೇಯರು ಹೇಳ್ತಾರೆ, ಕಾಲಕ್ಕೆ ರೋಗ ಬಾಧೆಯಿಂದ ಮುಕ್ತರಾಗಬೇಕಾ, ಅಥವಾ ನಿಮ್ಮ ಜೀವನದಲ್ಲಿ ಬರತಕ್ಕಂಥ ಸಮಸ್ಯೆಗಳು ಗಂಡನಿಂದ, ಹೆಂಡತಿಯಿಂದ, ಮಕ್ಕಳಿಂದ, ಅಪ್ಪನಿಂದ, ಅಮ್ಮನಿಂದ, ಅತ್ತೆ, ಮಾವ, ಬಂಧು ಮಿತ್ರ, ಸಮಾಜದಿಂದ ನಮ್ಮ ಜೀವನ ಶೈಲಿ ಏನಾದ್ರು ಅಪ್ಪಿತಪ್ಪಿ ಸಮಸ್ಯೆಗಳು ಬಂದಾಗ ಗುರು ಮುಖೇನ ಅದನ್ನು ಸಮಸ್ಯೆಗಳ ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಆದ್ದರಿಂದ ಈ ಒಂದು ರಹಸ್ಯ ವಿದ್ಯೆಯನ್ನು ದತ್ತಾತ್ರೇಯರು ಗೋರಕ್ಷನಾಥರಿಗೆ, ಮಶ್ಚಂದ್ರನಾಥರಿಗೆ, ನವನಾಥ ನಾಯಕರ ಗ್ರಂಥಸಾರದಲ್ಲಿ ಕೂಡ ಹೇಳ್ತಾರೆ. ಯಾವ ಜೀವಿ ರೋಗಬಾಧೆಯಿಂದ ಸಕಲ ಕಷ್ಟಗಳಿಂದ ನರಳುತ್ತಿರ್ತಾನೋ ಅವನು ಗುರುಮುಖೇನ ಆ ರೋಗಬಾಧೆಯನ್ನು ಮುಕ್ತಿ ಪಡಿಬೋದು, ಸೇವೆಯಿಂದ ಅವನ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಬೋದು ಅಂತ. ಏಕೆಂದರೆ ತಂದೆ ತಾಯಿಗಳದ್ದು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ತಂದೆ ತಾಯಿಗೆ ಜನ್ಮ ಕೊಡೋ ಹಕ್ಕಷ್ಟೇ. ನಮ್ಗೆ ಊಟ ಹಾಕಿ ಮನೆ ಕೊಟ್ಟು ಸಾಕಿ ಸಲಹೋಷ್ಟು ಅಧಿಕಾರ ಇದೆ ವಿನಃ ಅವು ನಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡುವಂಥ ಶಕ್ತಿ ಭಗವಂತ ಅವರು ಕೊಟ್ಟಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಗುರು ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ಯಾರು ಗುರುವಿನ ಸೇವೆಯನ್ನು ನಿರಂತರ ಮಾಡ್ತಾರೋ, ಗುರುಗಳಿಗೆ ಅನ್ನ ಊಟ ಮಾಡಿ ತಟ್ಟೆನ ಎತ್ತೋದು, ಅವರ ಎಂಜಲನ್ನು ತೆಗೆದುಹಾಕೋದು ಎಂದು ಮಾಡೋದ್ರಿಂದ ಶನಿ ದೋಷ ಹೋಗುತ್ತೆ, 7.5 ಶನಿ ಹೋಗುತ್ತೆ. ಹಾಗೆ ಗುರುವಿನ ವಸ್ತ್ರವನ್ನು, ನಿರ್ಮಾಲ್ಯ ವಸ್ತ್ರವನ್ನು ಶುದ್ಧೀಕರಣ ಮಾಡೋದ್ರಿಂದ, ಗುರುವಿನ ವಸ್ತ್ರವನ್ನು ಒಗೆದು ಒಣಗಿಸಿ ಅವ್ರಿಗೆ ಅರ್ಪಣೆ ಮಾಡೋದ್ರಿಂದ ಈ ಕೆಳವಟ್ಟೆಗೆ ಸಂಬಂಧಪಟ್ಟಂತೆಲ್ಲ ರೋಗ ನಿವಾರಣೆ ಆಗುತ್ತೆ. ನಾನೀಗಾಗಲೇ ಹೇಳ್ತಿದ್ದೆ, ಶುಕ್ರದಶೆ 20 ವರ್ಷಗಳ ಕಾಲ ನಡೀತದೆ ಒಂದೊಂದು ಜಾತಕದಲ್ಲಿ ಅಂತ. 20 ವರ್ಷ ಶುಕ್ರದಶೆ ನಡೆದ್ರೆ ಅವನು ಕಾರು, ಬಂಗ್ಲೆ, ಮನೆ, ಮಠ, ಮದುವೆ, ಮಕ್ಕಳಂತೆಲ್ಲ ಆಗೋಗುತ್ತೆ. ಅದೇ ಶುಕ್ರ ನೀಚನಾದಾಗ ಅವನು ಗಳಿಸಿದಂಥ ಆಸ್ತಿಯೆಲ್ಲ 20 ವರ್ಷ ಅಲ್ಲ 20 ಸೆಕೆಂಡಲ್ಲೇ ಕಳ್ಕೊಂಡ್ಬಿಡ್ತಾನೆ. ಅಷ್ಟು ವಿಶೇಷವಾದದ್ದು ಈ ಶುಕ್ರನ ದಶೆ, ಶುಕ್ರನ ಪವರ್. ಆದ್ದರಿಂದ ಈ ತುಲಾ ರಾಶಿಗೆ ಅಧಿಪತಿಯಾದಂಥ ಶುಕ್ರ ನಾನು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕು. ಅವ್ರನ್ನ ಹೇಗೆ ನೋಡ್ಕೋಬೇಕು?
ನಾನೀಗಾಗಲೇ ಹಲವಾರು ಪರಿಹಾರಗಳ ಮೂಲಕ ತಿಳಿಸಿದ್ದೀನಿ ಶುಕ್ರನಿಗೆ ಶಾಂತಿ ಹೇಗೆ ಮಾಡೋದು ಅಂತ. ತುಲಾ ರಾಶಿ ಅಂದರೆ ಆ ಶುಕ್ರನ ಮನೆ ಎಳ್ಳು ಮತ್ತು ವಸ್ತ್ರಕ್ಕೆ ಮೀಸಲಾದರೆ ಶುಕ್ರ ವಜ್ರ ಮತ್ತು ರೇಷ್ಮೆ ವಸ್ತ್ರಕ್ಕೆ ಮೀಸಲು. ಇಂದ್ರಾಕ್ಷಿ ದೇವಿ ಅಂದರೆ ಶುಕ್ರನ ಬಾಸು. ಶುಕ್ರ ಯಾವಾಗಲೂ ಇಂದ್ರಾಣಿ ದೇವಿಯನ್ನ ಪೂಜೆ ಮಾಡ್ತಾರಂತೆ. ಅಂದರೆ ಶಿವನ ಪತ್ನಿ ಪಾರ್ವತಿ ಗೌರಿ, ಆ ಗೌರಿಯ ಮತ್ತೊಂದು ಪ್ರತಿರೂಪ ಈ ಇಂದ್ರಾಕ್ಷಿ ಅಂತೇಳಿ. ಆ ಇಂದ್ರಾಕ್ಷಿ ಅವತಾರ ಕಾಳಿಯಾಗಿ ಜಗತ್ತಿನಲ್ಲಿ ಅವತರಿಸಿರೋದ್ರಿಂದ ಶುಕ್ರ ಕಾಳಿ ಆರಾಧಕ. ಅದರಿಂದ ಪ್ರತಿನಿತ್ಯ ನಾವು ಕಾಳಿಯನ್ನು ಪೂಜೆ ಮಾಡೋದ್ರಿಂದ ಅಥವಾ ಶಕ್ತಿ ದೇವತೆಯನ್ನು ಪೂಜೆ ಮಾಡೋದ್ರಿಂದ ತುಲಾ ರಾಶಿಗೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳು ನಿವಾರಣೆ ಆಗುತ್ತೆ. ಹೀಗೆ ಈ ಒಂದು ಮಂತ್ರಶಾಸ್ತ್ರದಲ್ಲಿ ಶುಕ್ರನ ಒಂದು ಮಂತ್ರ ನಾನು ಏನು ಹೇಳಿದ್ನೋ ಅದನ್ನು ದಿನನಿತ್ಯ ತುಲಾರಾಶಿಯವರು, ಅದು ಚಿತ್ತಾ ನಕ್ಷತ್ರ 3-4ನೇ ಪಾದ, ಸ್ವಾತಿ ನಕ್ಷತ್ರ 1-2-3-4ನೇ ಪಾದ ಮತ್ತು ವಿಶಾಖ ನಕ್ಷತ್ರ 1-2-3ನೇ ಪಾದದವರು ಈ ಬೀಜ ಮಂತ್ರ ದಿನನಿತ್ಯ ಪಠನ ಮಾಡೋದ್ರಿಂದ ಕಿಡ್ನಿ, ಅಲ್ಸರು ಮತ್ತು ಹೊಟ್ಟೆಲಿರ್ತಕ್ಕಂಥ ಏನೇ ಉದರ ಸಮಸ್ಯೆಗಳಾಗಲಿ ಬರೋದಿಲ್ಲ. ಅದು ಹೇಗೆ ಮತ್ತೊಂದು ಸಲ ತೋರಿಸ್ತೀನಿ. ಆ ಮುದ್ರೆ ನೋಡಿ, ಈ ಮುದ್ರೆ ಈ ರೀತಿ ಮಾಡಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶ್ರೀ ಶುಕ್ರಾಯ ನಮಃ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶ್ರೀ ಶುಕ್ರಾಯ ನಮಃ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶ್ರೀ ಶುಕ್ರಾಯ ನಮಃ ಅಂತ. ತುಲಾ ರಾಶಿಗೆ ಅಧಿಪತಿ ಶುಕ್ರ. ತುಲಾ ರಾಶಿಗೆ ಓಂ ತುಲಾರೂಪಾಯ ವಿದ್ಮಹೇ ತಾರಾಮಂಡಲಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್. ತುಲಾ ರಾಶಿ ಗಾಯತ್ರಿ ಮಂತ್ರ. ಹೀಗೆ ಈ ರಾಶಿ ಮಂತ್ರ, ಈ ಶುಕ್ರ ಗ್ರಹದ ಮಂತ್ರ, ಮತ್ತು ಓಂ ಹೈಂ ಹ್ರೀಂ ಶ್ರೀಂ ಓಂ ಇಂದ್ರಾಕ್ಷಿಯೈ ನಮಃ. ಇಂದ್ರಾಕ್ಷಿ ಅಥವಾ ಇಂದ್ರಾಣಿ ದೇವತೆ ಮೂಲ ಮಂತ್ರ. ಇದನ್ನು ಜಪ ಮಾಡ್ತಿದ್ರೆ ಸಮಸ್ತ ರೋಗ ನಿವಾರಣೆ ಆಗಿ ಸಮಸ್ತ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹೀಗೆ ನಾನು ಮುಂದಿನ ವಾರ ನಾನು ವೃಶ್ಚಿಕ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.